ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಯ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಡಿಕೆಶಿ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ರವಾನಿಸಿದ್ದೀವಿ, ತಿಳಿಸಿದ್ದೀವಿ. ವರಿಷ್ಠರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ಅವರ ಸೂಚನೆಯಂತೆ ನಾವು ನಡೆದುಕೊಳ್ತೇವೆ. ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಡಿಕೆಶಿ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಸರ್ಕಾರದಲ್ಲಿ ಸೆಕೆಂಡ್ ಟರ್ಮ್ ಸಂಪುಟ ವಿಸ್ತರಣೆಯ ಚರ್ಚೆ ಜೋರಾಗಿ ನಡೀತಾ ಇದೆ. ನಿನ್ನೆಯೇ ಬಹಳಷ್ಟು ಈ ವಿಚಾರ ಗರಿಗೆದರಿತ್ತು, ಏನೋ ಫೈನಲ್ ಆಗೇ ಬಿಡುತ್ತೆ ಅಂತ ಅಂದುಕೊಂಡಿದ್ವಿ. ಆದರೆ ಈಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯ ಏನು, ಯಾರ್ಯಾರು ಇರಬೇಕು, ಯಾರಿದ್ರೆ ಸಂಪುಟ ವಿಸ್ತರಣೆ ಚೆನ್ನಾಗಿರುತ್ತೆ, ಏನೆಲ್ಲ ಕೆಲಸಗಳಾಗತ್ತೆ ಅಂತೆಲ್ಲ ತಿಳಿಸಿದ್ದೀವಿ. ವರಿಷ್ಠರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಕೇವಲ ನಮ್ಮ ನಿರ್ಧಾರ ಅಲ್ಲ, ಇದು ವರಿಷ್ಠರ ಸೂಚನೆಯಂತೆ ನಾವು ನಡೆದುಕೊಳ್ಬೇಕು, ನಾವು ನಡೆದುಕೊಳ್ತೀವಿ, ಅವರ ಸೂಚನೆಯಂತೆ ನಾವು ನಡೆದುಕೊಳ್ತೇವೆ. ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಡಿಕೆಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಹಳಷ್ಟು ಕುತೂಹಲ ಇದೆ ರಾಜ್ಯದ ಜನತೆಗೆ, ಯಾರ್ಯಾರಿಗೆ ಸಿಗಬಹುದು ಅಂತ. ಆಕಾಂಕ್ಷಿಗಳಂತೂ ಕ್ಷಣ ಕ್ಷಣವೂ ವೈಟಿಂಗ್. ಕಾರ್ಯಕರ್ತರು ಕೂಡ ಅವರವರ ನೆಚ್ಚಿನ ಶಾಸಕರಿಗೆ ಬಂದರೆ ಅದನ್ನು ಸಂಭ್ರಮ ವ್ಯಕ್ತಪಡಿಸಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದೀವಿ, ಅವರು ಕಂಪ್ಲೀಟ್ ಆಗಿ ನಿರ್ಧಾರ ತೆಗೆದುಕೊಳ್ತಾರೆ ಎನ್ನುವಂತಹ ವಿಚಾರವನ್ನು ಡಿಕೆಶಿ ಹೇಳಿದ್ದಾರೆ. ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯ ತಿಳಿಸಿದ್ದೀವಿ. ಅವ್ರೇನು ಮಾಡಿದ್ದಾರೆ, ಅವ್ರು ಯಾವಾಗ ಹೇಳ್ತೋ ನಾವು ಸಿದ್ಧತೆ ಮಾಡ್ಕೊಂಡು ಡೆಲ್ಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನು ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯ